टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಂಗ್ರೆಸ್ ನಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಸಿಎಂ ಸ್ಥಾನಕ್ಕೆ ತಮ್ಮ ಹಕ್ಕು ಮಂಡಿಸಿದ್ರ ಡಿಕೆ ಶಿವಕುಮಾರ್. ನಿನ್ನೆ ಡೆಲ್ಲಿಯಿಂದ ಬಂದ ನಂತರ ಡಿಕೆ ಶಿವಕುಮಾರ್ ಮಾತನಾಡಿದಂತ ವಿಚಾರಗಳು ಬಹಳ ಗಮನಿಸಬೇಕಾದಂತ ಅಂಶಗಳನ್ನು ಅವರು ತಮ್ಮ ಮಾತಿನಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಹೈಕಮಾಂಡ್ ಭೇಟಿಯ ಬಳಿಕ ಡಿಕೆ ಶಿವಕುಮಾರ್ ಬಹಳ ನೇರವಾಗಿ ಖಡಕ್ ಆಗಿ ಮಾತನಾಡಿದ್ದಾರೆ. ಬೇರೆ ಬೇರೆ ರಾಜ್ಯದವರು ನನ್ನನ್ನು ಕರೀತಾರೆ, ನಿಮ್ಮನ್ನು ಕರೀತಾರ, ಬೇರೆಯವ್ರನ್ನ ಕರೀತಾರ, ಯಾಕೆ ಕರೀತಾರೆ? ನನಗೆ ಆ ಎಬಿಲಿಟಿ ಇದೆ, ಆ ವೈಬ್ರೇಷನ್ ಇದೆ, ಆ ಫೇಸ್ ವ್ಯಾಲ್ಯೂ ಇದೆ ಅಂತ DCM DK ವಿರೋಧಿ ಬಣಕ್ಕೆ ನೇರ ಪಂಚ್ ಕೊಟ್ಟರು. ಸೊ ದೆಹಲಿ ಪ್ರವಾಸದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ DCM DK ಶಿವಕುಮಾರ್ ಮಾತನಾಡಿದ್ರು. ವಿರೋಧಿ ಬಣಕ್ಕೆ ಸರಿಯಾಗಿ ಡಿಚ್ಚಿ ಕೊಟ್ಟಿದ್ರು. ಪಕ್ಷ ನನಗೆ ಶಕ್ತಿ ಕೊಟ್ಟಿದೆ, ಅದೇನು ಮನೇಲಿ ಕೂರಕ್ಕೆ ಕೊಟ್ಟಿರೋದ ಶಕ್ತಿ, ನಾನು ಕೆಲಸ ಮಾಡಬಾರ್ದ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಬನ್ನಿ DK ಶಿವಕುಮಾರ್ ಡೆಲ್ಲಿಯಿಂದ ವಾಪಸ್ ಬಂದ ಮೇಲೆ ಏನೇನು ಹೇಳಿದ್ರು ನೋಡೋಣ. ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ಗೆ ಕರೀತಾರ? ಈಗ ಡೆಪ್ಟಿ CM ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರುವಂಥ ವೈಬ್ರೇಷನ್ನು, ನನಗಿರುವಂಥ ಸ್ಟ್ರೆಂತು, ನನಗಿರುವಂಥ ಎಕ್ಸ್ಪೀರಿಯನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಇನ್ನು ಸಮುದಾಯವಾರು ಜಿಲ್ಲಾಧ್ಯಕ್ಷರ ಆಯ್ಕೆಗೆ ರಾಜಣ್ಣ ಸಲಹೆ ಕೊಟ್ಟಿದ್ರು. ಈ ಮಾತಿಗೆ ರಿಯಾಕ್ಟ್ ಮಾಡಿದಂಥ DK, ನನ್ನ ಬಳಿ ಬರಲಿ, ಸಲಹೆ ಕೊಡ್ತೀನಿ, ಒನ್ ಸೈಡ್ ಸ್ಟೇಟ್ಮೆಂಟ್ ಕೊಡೋರಿಗೆ ಡೆಲ್ಲಿಯವರು ಉತ್ತರ ಕೊಡ್ತಾರೆ ಅಂತ ಕೂಡ ಹೇಳಿದ್ರು. ಇದೇ ವೇಳೆ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ DK ಹೇಳಿದ್ರು. ಟಿಕೆಟ್ ತಗೊಂಡಿರೋರು ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ಇದ್ರು. ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನಾನು ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನ್ ಬೇಕೋ ಗೈಡ್ ಮಾಡ್ತೀನಿ. ಅಲ್ಲಿ ಇಲ್ಲಿ ಕೆಲವರು ಒನ್ ಸೈಡ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ, ಅವರು ಮುಂದುವರಿತಾರೆ. ಅದಕ್ಕೆಲ್ಲ ಡೆಲ್ಲಿಯವರು ಉತ್ತರ ಕೊಟ್ಕೋತಾರ ಬಿಡಿ. ಈಗ ನೀವು ಹೋದಾಗ ಏನಾದ್ರು ಸಂದೇಶ ಕಳಿಸಿದ್ದಾರೆ? ನಾನು ಯಾರಿಗೂ ಮಾತಾಡಕ್ ಹೋಗಲ್ಲ. ಐ ಆಮ್ ನಾಟ್ ಇನ್ ಅ ಹ್ಯಾಬಿಟ್ ಆಫ್ ಟೆಲಿಂಗ್ ಎನಿಥಿಂಗ್. ನನ್ನ ಕೆಲಸ ಮಾಡಬೇಕು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಪ್ರಾರ್ಥನೆಯಲ್ಲಿ ದುಃಖ, ದುಮ್ಮಾನ, ದುಗುಡ ಎಲ್ಲ ಇರುತ್ತೆ. ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್. ಈ ಸರಿ ಹೋದಾಗ ಆ ಪ್ರಾರ್ಥನೆ ಇಲ್ಲ, ಅದು ಇತ್ತ ಸರ್? ಭಯಕ್ಕೆ ಏನಾದ್ರು ಇತ್ತ ಸರ್? ನಾನು ಡೈಲಿ ಪ್ರಾರ್ಥನೆ ಮಾಡ್ತೀನಿ. ನಂದೇ ನಾಯಕತ್ವ, ನಾನೇ ಲೀಡರ್, ನಂದೇ ಫೇಸ್. ಪದೇ ನಾಯಕತ್ವದ ಬಗ್ಗೆ ಮಾತನಾಡ್ತಿರುವ DK, ನಂದೇ ಲೀಡರ್ಶಿಪ್, ನಂದೇ ಫೇಸ್ ಅಂತ ಹೇಳೋ ಮೂಲಕ, ಅಂದ್ರೆ ವೈಬ್ರೇಷನ್ ಇದೆ, ನಂದೊಂದು ಫೇಸ್ ವ್ಯಾಲ್ಯೂ ಇದೆ ಅಂತ ಹೇಳೋ ಮೂಲಕ ನಾಯಕತ್ವದ ಬಗ್ಗೆ DK ಶಿವಕುಮಾರ್ ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವ ಬೇಕು ಎಂದವರಿಗೆ ತಿರುಗೇಟು. ತಮ್ಮ ಶಕ್ತಿ ಏನು ಅಂತ ತಿಳಿಸೋ ಮೂಲಕ ತಿರುಗೇಟು ನೀಡಿದ್ದಾರೆ DK ಶಿವಕುಮಾರ್. 4 ಬಾರಿ ನಾಯಕತ್ವದ ಬಗ್ಗೆ ಮಾತನಾಡಿದರೆ DK. ನಿನ್ನೆ ಬಂದು ಹೈಕಮಾಂಡ್ ಭೇಟಿಯ ನಂತರ ಮಾತನಾಡಿದ್ದಾರೆ. ಮುಂದಿನ ಚುನಾವಣಾ ನಾಯಕತ್ವದ ಬಗ್ಗೆ DK ಮಾತನಾಡಿದ್ದಾರೆ. ಈ ಮೂಲಕ ನಾಯಕತ್ವ ನನ್ನದೇ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಕೂಡ ಮಾತನಾಡಿದ್ರು, ಇಲ್ಲ ಅಂತಿಲ್ಲ. ಆದರೆ ಅವರ ಲೀಡರ್ಶಿಪ್ ಇದೆಯಲ್ಲ, ಆ ಕ್ವಾಲಿಟಿ, ಆ ಎಬಿಲಿಟಿ, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಯಾಕೆ ನನ್ನನ್ನು ಬೇರೆ ಬೇರೆ ರಾಜ್ಯಕ್ಕೆ ಪ್ರಚಾರ ಕರೀತಾರೆ, ಸುಮ್ಮನೆ ಕರೀತಾರೆ, ನನಗೊಂದು ಫೇಸ್ ವ್ಯಾಲ್ಯೂ ಇದೆ, ಅಥವಾ ನಾನು ಪಕ್ಷಕ್ಕಾಗಿ ದುಡಿದಿರುವಂಥದ್ದು. ಭಾಳಷ್ಟು ಬಾರಿ ಪಕ್ಷ ಸಂಕಷ್ಟಕ್ಕೆ ಹೋದಾಗ, ಬರೀ ಕರ್ನಾಟಕದ ಪ್ರಶ್ನೆ ಅಲ್ಲ ಇದು, ಬೇರೆ ಬೇರೆ ರಾಜ್ಯದಲ್ಲಿ ಸಮಸ್ಯೆಗಳು ಬಂದಾಗ ನಾನು ಹೋಗಿರುವಂಥದ್ದಿದೆ. ಬಟ್ ಅದನ್ನು ಇನ್ಫ್ಯಾಕ್ಟ್ ನೆನ್ನೆ ಹೇಳಿಲ್ಲ ಅವರು. ಬಟ್